ತಾಯಿ ಬಗ್ಗೆ ವರ್ಣಿಸೋಕ್ಕಾಗೋದೇ ಇಲ್ಲ. ಯಾಕಂದರೆ ತಾಯಿನ ವರ್ಣಿಸೋಕ್ಕೆ ಪದಗಳೇ ಇಲ್ಲ. ಯಾಕಂದರೆ ತಾಯಿ ಅವಳು ಹೊಟ್ಟೆಯಲ್ಲಿ ಇದ್ದಾಗಲೇ ಡಿಸೈಡ್ ಮಾಡಿಬಿಡ್ತಾಳೆ, ಮಕ್ಕಳಿಂದ ಏನೇ ಕಷ್ಟ ಆದ್ರೂ ನಾನು ಅದನ್ನು ಸಹಿಸ್ಕೊಂಡು ಮಕ್ಕಳ ಸುಖಕ್ಕೋಸ್ಕರ ಬದುಕಬೇಕು, ಮಕ್ಕಳ ಸುಖಕ್ಕೋಸ್ಕರನೇ ಅವಳ ಜೀವನನೇ ತ್ಯಾಗ ಮಾಡ್ತಾಳೆ. ನಾವು ಎಷ್ಟೊತ್ತಲ್ಲೇ ಬಂದರು, ಎಷ್ಟೇ ಸುಸ್ತಾಗಿ ಬಂದ್ರೂ, ನನ್ನ ತಾಯಿಗೆ ಎಷ್ಟೇ ಸುಸ್ತಾಗಿದ್ರೂ ಅವಳು ನಮಗೆ ತೋರಿಸೋಂಥ ಪ್ರೀತಿ, ಅವಳಿಗೆ ಹಸುವಾಗಿದ್ರೂ ನಮಗೆ ಒಂದು ಊಟನ ಎತ್ತಿಟ್ಟು ನಮಗೆ ಊಟ ಹಾಕ್ತಾಳೆ. ಆ ಒಂದು ಜೀವಕ್ಕೆ ಯಾವತ್ತೂ ನಾವು ತೊಂದರೆ ಕೊಡಬಾರ್ದು, ನೋವು ಕೊಡಬಾರ್ದು. ಯಾರೂ ಅಷ್ಟೇ, ಎಲ್ಲರೂ ನಿಮ್ಮ ತಾಯಿನ ಪ್ರೀತಿಯಿಂದ ನೋಡ್ಕೊಳ್ಳಿ, ಯಾವತ್ತೂ ಅವಳಿಗೆ ನೋವು ಕೊಡಬೇಡಿ. ಎಲ್ರಿಗೂ, ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ಎಲ್ಲರಿಗೂ ಮದರ್ಸ್ ಡೇ ಶುಭಾಶಯಗಳು. ಈಗಿನ ಮಕ್ಕಳು ತುಂಬ ಪುಣ್ಯವಂತರು ಅಂತ ಅನಿಸುತ್ತೆ. ಏಕೆಂದರೆ ನಮ್ಮ ಕಾಲದಲ್ಲಿ ನಮ್ಮ ಅಮ್ಮಗಳಿಗೆ ಏನು ಹೇಳ್ತಿರ್ಲಿಲ್ಲ. ನಾವು ತುಂಬ ಕಷ್ಟಪಟ್ಟು ಇದು ಮಾಡ್ತಿದ್ರು, ಆದರೆ ನಮಗೆ ಅವ್ರಿಗೆ ಏನು ಹೇಳೋಕ್ಕೆ ಆಗ್ತಿರ್ಲಿಲ್ಲ. ಬರೀ ಜಗಳ ಮಾಡ್ತಿದ್ವಿ, ಇದನ್ನು ಮಾಡ್ತಿದ್ವಿ, ತುಂಬ ಚೆನ್ನಾಗಿ ನೋಡ್ಕೊಳೋರು. ಈಗ ಅನಿಸುತ್ತೆ ನಮ್ಮ ಕಾಲದಲ್ಲೂ ಈ ಥರ ಎಲ್ಲ ಇರಬೇಕಾಗಿತ್ತು ತಾಯಂದ್ರುಗಳಿಗೆ ಅಂತ. ಈಗಿನ ಮಕ್ಳುಗಳು ತುಂಬ ಪುಣ್ಯವಂತರು ಅನಿಸುತ್ತೆ. ನೀವು ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ತಾಯಿಗಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅದಕ್ಕೆ ನಾವು ಏನಾದರೂ ಹೇಳಲೇಬೇಕು. ತಾಯಿಗಿಂತ ಮಿಗಿಲ ದೇವರಿಲ್ಲ ಅಂತ ಎಲ್ಲ ಹೇಳ್ತಾರೆ. ಅದು ಅಮ್ಮನ ಕಳ್ಕೊಂಡವ್ರಿಗೆ ಅಷ್ಟೇ ಗೊತ್ತಿರುತ್ತದು. ಅಮ್ಮಗಳು ಇದ್ದವರು ಅಮ್ಮಗಳಂದ್ರನ್ನ ಚೆನ್ನಾಗಿ ನೋಡಿಕೊಂಡು ಇರಿ. ಅಮ್ಮನ ಪ್ರೀತಿ ಬಿಟ್ಟರೆ ಇನ್ನು ಅದಕ್ಕಿಂತ ಬೇರೆ ಯಾವ ಪ್ರೀತಿನೂ ಸಿಗೋಕ್ಕೆ ಜೀವನದಲ್ಲಿ ಸಾಧ್ಯ ಇಲ್ಲ. ಏನೇ ಇದ್ದರೂ ಎಷ್ಟೇ ಇದ್ರೂ ತಾಯಿದು ನೆನಪು ಬಂದೇ ಬರುತ್ತೆ. ಎಷ್ಟೇ ವಯಸ್ಸಾದ್ರೂ ಅದು ತಾಯಿ ಕರಳು ಇದ್ದೇ ಇರುತ್ತೆ. ಹಾಗಾಗಿ ಮದರ್ಸ್ ಡೇಗೆ ಶುಭಾಶಯಗಳು. ವಿಶ್ವದಲ್ಲಿ ಇರೋ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು. ನನಗೆ ತುಂಬ ಲಕ್ಕಿ, ಯಾಕಂದರೆ ನಮ್ಮಮ್ಮ ಮತ್ತು ನಮ್ಮಮ್ಮನ ಥರನೇ ಇರೋ ನಮ್ಮ ಅತ್ತೆನೂ ತಾಯಿ ಥರನೇ ನನ್ನ ನೋಡ್ಕೋತಾರೆ. ಸೊ ನಮ್ಮಮ್ಮಂಗೂ ಹಾಗೂ ನಮ್ಮತ್ತೆ ಇಬ್ರಿಗೂ ನಾನು ಅಮ್ಮಂದಿರ ದಿನದ ಶುಭಾಶಯಗಳನ್ನು ತಿಳ್ಸೋಕ್ಕೆ ಇಷ್ಟಪಡ್ತೀನಿ. ನಾವು ಚಿಕ್ಕವರಿದ್ದಾಗ, ಆಮೇಲೆ ಬೆಳೆದಾದ್ಮೇಲೆ ಒಂದು ಟೀನೇಜಿಗೆ ಬಂದಾಗ, ಅವಾಗೆಲ್ಲ ನಮ್ಮಮ್ಮ ತುಂಬ ಸ್ಟ್ರಿಕ್ಟು. ಎಷ್ಟು ಸ್ಟ್ರಿಕ್ಟು ಅಂದರೆ ನಮ್ಮಮ್ಮ ಹಿಂಗೆ ಕಂಡುಬಿಟ್ರೆ ಸಾಕು ನಾವೆಲ್ಲರೂ ಹೆದರ್ಕೊಂಡು ಇದ್ಬಿಡ್ತಿದ್ವಿ. ಸೊ ಅಷ್ಟು ಸ್ಟ್ರಿಕ್ಟು. ನಮಗೆ ದೊಡ್ಡವರಾದ್ಮೇಲೆ ಬೆಳೀತಾ ಇವ್ರು ಯಾಕೆ ಇಷ್ಟು ಸ್ಟ್ರಿಕ್ಟ್ ಇದ್ದಾರೆ, ಯಾಕೆ ಹಂಗೆ ಹೆದರಿಸ್ತಾರೆ, ಯಾಕೆ ಹಿಂಗೆ ಮಾಡ್ತಾರೆ ಅಂತ ನಮಗೆ ಅವಾಗ ಅರ್ಥ ಆಗಿರಲಿಲ್ಲ. ಸೊ ಎಲ್ಲರೂ ಹೇಳೋರು, ಓ ನಮ್ಮಮ್ಮ ಭಾಳ ಸ್ಟ್ರಿಕ್ಟು ಅಂತ. ಬಟ್ ಅವರು ಸ್ಟ್ರಿಕ್ಟಾಗಿ ಇದ್ದಿದ್ದಕ್ಕೇನೆ ಇವತ್ತು ನಾವು ಏನೇ ಸಮಸ್ಯೆ ಬಂದರೂ, ನಮಗೆ ಏನೇ ಇದ್ರೂ ಅದನ್ನು ಫೇಸ್ ಮಾಡಿ ಅದನ್ನು ನಾವು ಸಾಲ್ವ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ನಮ್ಮಮ್ಮ ನಮಗೆ ಕಲಿಸಿದ್ದಾರೆ. ಅದು ನಾವು ಒಂದು ವಯಸ್ಸಲ್ಲಿದ್ದಾಗ ನಮಗೆ ಅದು ಯಾವತ್ತೂ ಅರ್ಥ ಆಗಿರಲಿಲ್ಲ. ಅವಾಗ ನಮ್ಮ ಅಮ್ಮನ ಮೇಲೆ ಭಾಳ ಕೋಪ ಬರೋದು. ಎಲ್ಲರೂ ಅಷ್ಟು ಫ್ರೆಂಡ್ಲಿ ಆಗಿರ್ತಾರೆ, ನಮ್ಮಮ್ಮ ಯಾಕೆ ಸ್ಟ್ರಿಕ್ಟ್ ಆಗಿರ್ತಾರೆ, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಹೋಗ್ಬಾರ್ದು, ಹಂಗೆ ಮಾಡಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತ ನಮಗೆ ಅರ್ಥ ಆಗ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ನಾವು ಒಂದು ಏಜಿಗೆ ಬಂದಮೇಲೆ, ನಾವು ಮದುವೆ ಆದಮೇಲೆ, ಈಗ ನಾವು ಮದುವೆ ಆಗಿ 8 years ಆಯಿತು. ಸೊ ಅವಾಗ ಈಗ ನನಗೂ ಒಬ್ಬ ಮಗ ಇದ್ದಾನೆ. ಸೊ ಅವಾಗ ನಮಗೆ ಅರ್ಥ ಆಗುತ್ತೆ ನಮ್ಮಮ್ಮ ಅಂದ್ರೆ ಯಾಕೆ ಮಕ್ಕಳು ವಿಷಯದಲ್ಲಿ ತುಂಬ ಪೊಸೆಸಿವ್ ಆಗಿರ್ತಾರೆ, ತುಂಬ ಸ್ಟ್ರಿಕ್ಟ್ ಆಗಿರ್ತಾರೆ, ಯಾಕೆ ನಮ್ಮನ್ನ ಎಲ್ಲದರಲ್ಲೂ ಕಂಟ್ರೋಲ್ ಮಾಡ್ತಾರೆ. ಅದು ನಮಗೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅವ್ರು ನಮ್ಮನ್ನ ಸೇಫಾಗಿ, ಅವ್ರ ಮಕ್ಳನ್ನ ಅವ್ರು ಸೇಫಾಗಿ ನೋಡ್ಕೋತಾ ಇರ್ತಾರೆ. ಸೊ ನಮ್ಮಮ್ಮ ನನಗಿವಾಗ, ನಾವು ಚಿಕ್ಕವರಿದ್ದಾಗ ನಮಗೆ ಹೆಂಗೆ ನೋಡ್ಕೋತಿದ್ರು, ಸೊ ಅದು ಎಲ್ಲ ನನಗಿವಾಗ ನೆನಪಾಗುತ್ತೆ, ರಿಕಾಲ್ ಆಗುತ್ತೆ. ಸೊ ಅದನ್ನೇ ನಾನು ನನ್ನ ಮಗನ ವಿಷಯದಲ್ಲೂ ನಾನು ಹಾಗೆ ಆ ಥರನೇ ನೋಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಮ್ಮಮ್ಮಂಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ಎಲ್ಲರೂ ಕೇಳಿದ್ರೂ, ನಮ್ಮ ಏಜಲ್ಲಿದ್ದಾಗ ಒಂದು ವಸ್ತು ತಗೊಳಕ್ಕೂ ಭಾಳ ಕಷ್ಟ ಇರ್ತಿತ್ತು, ಕೇಳಿದ್ರೂ ಕೊಡಿಸ್ತಾ ಇರಲಿಲ್ಲ. ಇವನ್ ನಮ್ಮ ಪಪ್ಪನೂ ಅಷ್ಟೇ, ನಮ್ಮ ಅಮ್ಮನೂ ಅಷ್ಟೇ, ನಾವು ಇಂಥದ್ದು ಬೇಕು, ಇಂಥದ್ದು ಆಗಬೇಕು ಅಂತ ಕೇಳೋಕ್ಕೂ ಮುಂಚೆನೇ ನಮಗೆ ಎಲ್ಲದೂ ಮಾಡಿದ್ದಾರೆ. ಸ್ಪೆಷಲಿ ನಮ್ಮಮ್ಮಂಗೆ ನಾನು ಮತ್ತು ನನ್ನ ತಂಗಿ ಇಬ್ಬರು ಹೆಣ್ಮಕ್ಳು ಇರೋದ್ರಿಂದ, ಅವರಿಗೆ ಸ್ವಲ್ಪ ಫ್ಯಾಷನಲ್ಲಿ ಭಾಳ ಇಂಟ್ರೆಸ್ಟ್ ಇರೋದ್ರಿಂದ ನಮ್ಮ ಚಿಕ್ಕ ವಯಸ್ಸಿಂದನೂ ಇವತ್ತಿನವರೆಗೂ ಎಲ್ಲದನ್ನು ಚೆನ್ನಾಗಿ ನಮ್ಮನ್ನ ಒಂಥರ ಡ್ರೆಸ್ ಅಪ್ ಮಾಡಿದ್ದಾರೆ. ಎಲ್ಲರೂ ಕೇಳ್ತಾರೆ, ಎಲ್ಲಿ ತಗೊಂಡ್ರಿ ಅಂತ ಕೇಳ್ತಾರೆ. ಸೊ ಇದೆಲ್ಲ ಸ್ವಲ್ಪ ಎಲ್ಲ ಬಂದಿರೋದೆ ನಮ್ಮ ಅಮ್ಮನಿಂದ. ಸೊ ನಮ್ಮ ಅಮ್ಮಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಎಲ್ಲ ಅಮ್ಮಂದ್ರಿಗೂ ಅಷ್ಟೇ, ಅವ್ರನ್ನೇ ಅವ್ರು ಸ್ಯಾಕ್ರಿಫೈಸ್ ಮಾಡಿ ಅವ್ರಿಗೇನು ಸಿಕ್ಕಿರಲ್ವೋ ಅದನ್ನ ನಮಗೆ ಕೊಡೋಕೆ ಪ್ರಯತ್ನ ಪಡ್ತಾರೆ. ಸೊ ಇವಾಗಲೂ ನಾವು
ನಾವೇನ್ ಮಿಸ್ ಮಾಡ್ಕೋತೀವಿ ಅದನ್ನ ನಮ್ಮ ಮಗನ್ ಕೊಡಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಇದು ಹೆಂಗೆ ರಿಪೀಟ್ ಆಗ್ತಾನೆ ಇರುತ್ತೆ ಎಲ್ಲ ಇರೋವರೆಗೂ. ಸೊ ಮದ್ವೆ ಆದ್ಮೇಲೆ ಎಲ್ಲರಿಗೂ ಇರುತ್ತೆ ಅತ್ತೆ ಅಂದ್ರೆ ಹಂಗೆ ಹಿಂಗೆ ಅಂತ. ಬಟ್ ನಮ್ಮ ಅತ್ತೆ ಸಖತ್ ಸಾಫ್ಟ್, ಬಟ್ ನಮ್ಮನ್ನು ಅವ್ರ ಮಗಳ ತರನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಸೊ ಇದು ಇವಾಗ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಅವ್ರು ಹೇಗೆ ನಮ್ಮನ್ನ ನೋಡ್ಕೊಂಡಿದಾರೋ ಒಂದು ಏಜ್ ನಮ್ಮ ಅಮ್ಮ ಅವ್ರಿಗೆ ಅಪ್ಪಂದ್ರಿಗೆ ಎಲ್ಲರಿಗೂ ವಯಸ್ಸಾಗುತ್ತೆ. ಸೊ ಅವ್ರ ಏಜಲ್ಲಿ ನಾವು ಚಿಕ್ಕವರಿದ್ದಾಗ ನಮ್ಮನ್ನ ಹೇಗೆ ಪ್ರೀತಿ ನಾವ್ ಏನ್ ಮಾಡಿದ್ರು ಸಹಿಸ್ಕೊಂಡು ತಳ್ಕೊಂಡು ಸಮಾಧಾನ ಮಾಡ್ಕೊಂಡು ಹೇಗೆ ನೋಡ್ಕೋತಿದ್ರು, ದಯವಿಟ್ಟು ನಿಮ್ ತಂದೆ ತಾಯಿಗೂ ವಯಸ್ಸಾದಾಗ ಅವ್ರಿಗೇನಾದ್ರೂ ಆದಾಗ ಅಷ್ಟೇ ತಾಳ್ಮೆಯಿಂದ ಅಷ್ಟೇ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಳ್ಳಿ. ನೀವು ಏನೇ ಆಗಿರ್ಬೋದು, ಏನೇ ಹೆಲ್ತ್ ಇಶ್ಯೂಸ್ ಬಂದ್ರೂ ನೀವು ಎಷ್ಟೇ ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಎಷ್ಟೇ ಕ್ಯೂರ್ ಮಾಡಿಸಿದ್ರು, ಸೊ ಅವ್ರ ಮನಸ್ಸಿಗೆ ನೀವು ಎಷ್ಟು ಪ್ರೀತಿ ಕೊಡ್ತೀರಾ, ಅವರನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ, ಅವ್ರ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಈಗ ದುಡ್ಡು ಕೊಟ್ರೆ ಏನ್ ಬೇಕಾದ್ರೂ ಸಿಗುತ್ತೆ. ಒಂದು ಸಲ ಏನೂ ಕೊಡ್ದೇನೆ ನಾವ್ ಎಷ್ಟೇ ದುಡ್ಡು ಖರ್ಚು ಮಾಡ್ಲಿ ಅಥವಾ ಏನೇ ಇದ್ರೂ ಸಿಗದೆ ಇರೋ ಅಂಥದ್ದು ವಸ್ತು ಅಂದ್ರೆ, ಸಿಗದೆ ಇರೋ ಅಂಥದ್ದು ಪ್ರೀತಿ ಅಂದ್ರೆ ಅದು ತಂದೆ ತಾಯಿ ಬಿಟ್ರೆ ಬೇರೆ ಯಾರೂ ಕೊಡಕ್ ಸಾಧ್ಯನೇ ಇಲ್ಲ. ಸೊ ಅವ್ರು ಏನೇ ಅಂದಿರ್ಲಿ ಏನೇ ಮಾಡಿರ್ಲಿ ನಮ್ಮ ಅಪ್ಪ ಅಮ್ಮನೇ ನಮಗೆ ಬೈಯಕ್ಕಾಗೋದು, ಬೇರೆಯವ್ರು ಬೈದ್ರೆ ನಾವ್ ಯಾರು ಸುಮ್ಮನಿರಲ್ಲ. ಸೊ ಅವ್ರು ಏನೇ ಹೇಳಿದ್ರು ಆ ಕ್ಷಣಕ್ಕೆ ನಮಗೆ ಕೋಪ ಬರ್ಬೋದು ಅಥವಾ ಏನೋ ಅವ್ರ ಮೇಲೆ ಬೇಜಾರಾಗ್ಬೋದು, ಅಯ್ಯೋ ಯಾಕೆ ಹಿಂಗ್ ಮಾಡ್ತಾರೆ ಅನ್ನಿಸ್ಬೋದು. ಬಟ್ ಓವರ್ ದ ಟೈಮ್ ನಮಗದು ಅವ್ರು ಯಾಕೆ ಹಂಗ್ ಮಾಡಿದ್ರು, ಯಾಕೆ ಹಿಂಗ್ ಮಾಡಿದ್ರು, ಯಾಕೆ ಅಷ್ಟು ನಮಗೆ ಆ ಥರ ಎಲ್ಲ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ನಮಗೆ ಅರ್ಥ ಆಗತ್ತೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ಳಿ, ಪೇಷನ್ಸ್ ಇಟ್ಕೊಳ್ಳಿ. ವಯಸ್ಸಾದ್ಮೇಲೆ ಎಲ್ಲರಿಗೂ ಅದು ಕಾಮನ್ ಇರುತ್ತೆ. ಸೊ ವಯಸ್ಸಾಗಿರೋ ತಂದೆ ತಾಯಿನ ಯಾರು ಯಾವತ್ತೂ ಎಲ್ಲೂ ಬಿಟ್ಟು ಹೋಗ್ಬೇಡಿ, ಅವ್ರ ಜೊತೆನೇ ಇರಿ. ಅವ್ರು ನಿಮಗೆ ಚಿಕ್ಕ ವಯಸ್ಸಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರೋ ಅದಕ್ಕಿಂತ ಜಾಸ್ತಿ ಪ್ರೀತಿಯಿಂದ ಅವ್ರು ಇರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರಿಗೂ ವಿಶ್ವ ತಾಯಂದಿರ ದಿನಗಳ ಶುಭಾಶಯಗಳು. ಇವತ್ತು ಸ್ಪೆಷಲ್ ಆಗಿ ಮದರ್ಸ್ ಡೇ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಎಲ್ಲ ದಿನನೂ ಮದರ್ಸ್ ಡೇನೆ, ಎಲ್ಲ ದಿನನೂ ತಾಯಂದಿರ ದಿನನೇ. ಏನು ಸ್ಪೆಷಲು ಅಂದರೆ ಇವತ್ತು ಅವ್ರಿಗೆ ನಿಮ್ಮ ಪ್ರೀತಿನ ತೋರಿಸ್ಕೊಡೋದಕ್ಕೆ ಒಂದು ದಿನ ಎಲ್ಲರೂ ಒಂದು ಟೈಮ್ ಮಾಡಿಕೊಂಡು, ಒಂದು ಫ್ರೀ ಸ್ಪೇಸ್ ಮಾಡಿಕೊಂಡು ಇವತ್ತು ನಿಮ್ಮ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೋಸ್ಕರ ವಿಶ್ವ ತಾಯಂದಿರ ದಿನ ಅಂತ ಎಲ್ಲ ಕಡೆ ಆಚರಿಸ್ತಾರೆ. ಸ್ಪೆಷಲಾಗಿ ನನ್ನ ಮದರ್ ಬಗ್ಗೆ, ನಮ್ಮ ತಾಯಿ ಬಗ್ಗೆ ಹೇಳಬೇಕು ಅಂದರೆ, ಏನಂದರೆ ಅವ್ರು ತುಂಬ ಸ್ಟ್ರಿಕ್ಟ್ ಆಗಲಿ ಅಥವಾ ಅವ್ರ ಸ್ಟ್ರಿಕ್ಟ್ನೆಸ್ ಏನಿದೆ ಅದು ನಮಗೆ ಚಿಕ್ಕ ವಯಸ್ಸಿಂದನೂ ಕಲಿಸ್ಕೊಂಡು ಬಂದಿದ್ದಾರೆ. ಆ ಸ್ಟ್ರಿಕ್ಟ್ನೆಸ್ ಏನು ಅನ್ನೋದು ಎಲ್ಲ ಟೀನೇಜ್ ಹುಡುಗಿರ್ಗೂ ಗೊತ್ತಿರುತ್ತೆ. ಸೊ ಹಾಗಾಗಿ ಏನು ಅಂದರೆ ಅವ್ರು ಏನೇ ಸ್ಟ್ರಿಕ್ಟ್ನೆಸ್ ಇದ್ರಿ ಅಥವಾ ಏನೇ ನಿಮಗೆ ಏನಾದರೂ ತುಂಬ ಹೆದರಿಸಿದ್ರೆ ಅಥವಾ ಏನಾದರೂ ನಿಮಗೆ ಪ್ರೀತಿಯಿಂದ ಮಾಡಿ ಅದೆಲ್ಲದು ಅದ್ರ ಹಿಂದೆ ಏನಿರುತ್ತೆ ಅಂದರೆ ಎಲ್ಲ ಪ್ರೀತಿ ಇರುತ್ತೆ. ಅದು ಒಂದೇ ಅವ್ರಿಗೆ ನನ್ನ ಮಕ್ಕಳನ್ನ ಒಂದು ಒಳ್ಳೆ ದಾರಿಗೆ ಸೇರಿಸ್ಬೇಕು ಅಂತಲೇ ಅವರೆಲ್ಲ ಆ ಥರ ಕಷ್ಟಪಟ್ಟು ನಮಗೆ ಬೆಳೆಸ್ತಾರೆ. ಈಗ ನಾವು ಏನೇ ಇದ್ರೂ ಏನಾದರೂ ಬೇಕು ಅಂದರೆ ನಾವು ತಂದೆ ಹತ್ರ ಹೋಗ್ಬಿಟ್ಟು ಕೇಳ್ತೀವಿ, ಅವಾಗ ನಿಮಗೆ ಸಿಗುತ್ತೆ. ಆದರೆ ತಾಯಿ ಹತ್ರ ನೀವೇನು ಕೇಳ್ದೇನೆ ಸಿಗೋದು ಅಂದರೆ ಅದು ತಾಯಿ ಪ್ರೀತಿ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ತಾಯಿಯಂದ್ರನ್ನ ಪ್ರೀತಿಸಿ, ಆಮೇಲೆ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿ, ಆಮೇಲೆ ಅವ್ರಿಗೆ ರೆಸ್ಪೆಕ್ಟ್ ಕೊಡಿ. ಆಮೇಲೆ ಇವತ್ತಿಂದ ಒಂದೇ ದಿವಸ ಅಲ್ಲ, ಎಲ್ಲ ದಿವಸನೂ ಪ್ರೀತಿಯಿಂದ ಇರಿ ಅವ್ರ ಜೊತೆ. ಆಮೇಲೆ ಈಗ ಚಿಕ್ಕ ವಯಸ್ಸಲ್ಲಿ ನಾವು ಎಷ್ಟು ಹಠ ಮಾಡ್ತೀವಿ, ಆಮೇಲೆ ಏನೇ ಬೇಕು ಅಂತ ಕೇಳ್ತೀವಿ. ಆದರೆ ಅದು ಎಲ್ಲದನ್ನು ನಮಗೆ ಗೊತ್ತಿಲ್ಲದೇ ಎಲ್ಲ ಮಾಡೋದು ಯಾರು ಅಂದರೆ ತಾಯಿ. ಒಂದು ಈಗ ಏನಂದರೆ ತಂದೆ ಇಲ್ದೇನೋ ನಾವು 1 ದಿವಸ ಇರ್ಬೋದು, 2 ದಿವಸ ಇರ್ಬೋದು, ಮಗು ಅಂತ ಅವ್ರ ಕಡೆಯಿಂದ ನಮ್ಗೆ ಕೇಳಿಸುತ್ತಲ್ಲ, ಎಲ್ಲ ಅದು ಇದೆಯಲ್ಲ ಅದು ನಮಗೆ ಸಿಗೋ ಅಂಥ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೆಲ್ಲೂ ಸಿಗೋದಿಲ್ಲ, ಯಾರೂ ಕೊಡೋದಕ್ಕಾಗೋದಿಲ್ಲ. ಆಮೇಲೆ ಈಗ ಮನೇಲಿ ಏನಂದ್ರೂ ಏನೇ ಒಂದು ಚಿಕ್ಕ ವಸ್ತು ಬೇಕಂದ್ರೂ, ಒಂದು ಸಣ್ಣ ಒಂದು ಬುಕ್ ಬೇಕಂದ್ರೂ, ಒಂದು ಪೆನ್ ಬೇಕಂದ್ರೂ ಎಲ್ಲದಕ್ಕೂ ಅಮ್ಮ 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 ಅಂತಾನೆ ಫಸ್ಟಿಂದ ಬರುತ್ತೆ. ಹಾಗೆ ನಾವು ಏನೇ ಒಂದು ಪೆಟ್ ಬಿದ್ರೂ ಅಮ್ಮ ಅಂತಾನೆ ಬರೋದು ಎಲ್ರ ಬಾಯಲ್ಲೂ. ಸೊ ಹಾಗಾಗಿ ಎಲ್ರ ಜೀವನದಲ್ಲೂ ಅವ್ರು ಎಷ್ಟೇ ದೊಡ್ಡವರಾಗಿರ್ಬೋದು, ಎಷ್ಟೇ ಚಿಕ್ಕವರಾಗಿರ್ಬೋದು, ತಾಯಿನೇ ಮೊದಲು. ಅದಕ್ಕೆ ಹೇಳೋದು ತಾಯಿ ಪ್ರೀತಿಗಿಂತ ಯಾವ ಪ್ರೀತಿನೂ ದೊಡ್ಡದಲ್ಲ. ಸೊ ಹಾಗಾಗಿ ಎಲ್ಲರೂ ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ಪ್ರೀತಿಸಿ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಎಷ್ಟೇ ನಿಮಗೆ ಕೋಪ ಇದ್ರೂ ಅದನ್ನು ಮರೆತುಬಿಟ್ಟು ತಾಯಿ ಅವ್ರದ್ದು ಸ್ಯಾಕ್ರಿಫೈಸ್ ಮುಂದೆ ನಮ್ದು ಏನೇನೂ ಇರೋದಿಲ್ಲ. ನಾವು ಎಷ್ಟೇ ಜನ್ಮ ಬಂದ್ರೂ ಅದನ್ನು ತೀರ್ಸೋದಕ್ಕಾಗೋದಿಲ್ಲ. ಅದು ತೀರ್ಸೋಕ್ಕಾಗದೇ ಇರೋ ಋಣ ಅಂದರೆ ತಾಯಿ. ಸೊ ಹಾಗಾಗಿ ಈಗ ನೋಡಿ ನನಗೆ ಮಾತಾಡ್ತೇನೆ ಎಮೋಷ್ನಲ್ ಆಗ್ತಿದ್ದೀನಿ. ಯೂಶಲಿ ನಾನು ತುಂಬ ವೆರಿ ಸ್ಟ್ರಾಂಗ್, ಆದರೆ ತಾಯಿ ಅಂತ ಬಂದರೆ ಎಲ್ಲರಿಗೂ ಒಂದು ಸಣ್ಣ ಎಮೋಷನ್ ಬಂದೇ ಬರುತ್ತೆ. ಸೊ ಅದಕ್ಕೆ ಇರೋದು ತಾಯಿ ಅನ್ನೋದು ಒಂದು ದೊಡ್ಡ ಸ್ಥಾನ. ತಾಯಿಗಿಂತ ತಾಯಿನೇ ದೇವರು. ಸೊ ಹಾಗಾಗಿ ತಾಯಿಗಿಂತನೂ ದೇವ್ರಿಗಿಂತನೂ ತಾಯಿನೇ ಜಾಸ್ತಿ ಅಂತ, ಯಾಕೆಂದರೆ ಅವರೇ ಅಲ್ವಾ ನಮ್ಮ ಎದುರುಗಡೆ ಇರೋದು. ಸೊ ಹಾಗಾಗಿ ನಿಮ್ಮ ತಂದೆ ತಾಯಿನ ತುಂಬ ಚೆನ್ನಾಗಿ ಪ್ರೀತಿಸಿ. ಇಷ್ಟೇ ನನಗೆ ಹೇಳೋದು. ಎಲ್ಲರಿಗೂ ಹ್ಯಾಪಿ ವುಮೆನ್ಸ್ ಮದರ್ಸ್ ಡೇ. ಅದನ್ನು ಕಾವ್ಯ, ಶಿವಮೊಗ್ಗ. ಹ್ಯಾಪಿ ಮದರ್ಸ್ ಡೇ.
ವಿ ಲವ್ ಯು ಮಮ್ಮಿ. Happy Mother's Day to all beautiful mothers. ಸೊ ಅಮ್ಮ, ತಾಯಿ, ಜನನಿ, ಜಗನ್ಮಾತೆ ಎಷ್ಟೊಂದು ಹೆಸರಿದೆ ಅಮ್ಮನಿಗೆ. ನಮ್ಗೆ ಏನೇ ನೋವಾದರೂ ಕರೆಯೋದು ಫಸ್ಟ್ ಕೂಗೆ ಅಮ್ಮ ಅಂತ. ಅವಳಿಗೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಇವತ್ತು ಒಂದು ದಿನ ಸಾಲದು. ನಾವು ಹುಟ್ಟಿದಾಗಿಂದನೂ ನಾವು ಋಣಿ ಇರ್ತೀವಿ. ಸೊ ಅವರು ಎಷ್ಟು ನೋವು, ಖುಷಿ ಎಲ್ಲದನ್ನು ಬಚ್ಚಿಟ್ಕೊಂಡು ಒಬ್ಬ ಫ್ಯಾಮಿಲಿಗೆ ಅಂತ ಹೇಳಿ ಎಷ್ಟು ಅವರು ಎಫರ್ಟ್ಸ್ ಹಾಕಿ ನೋಡ್ಕೊಳ್ತಾರೆ. ಸೊ ಒಂದು ನಾ ಹೇಳೋದೇನೆಂದರೆ, ಎಲ್ಲರಿಗೂ ಯಾರ್ಯಾರಿಗೆ ಅಮ್ಮ ಅಪ್ಪ ಇದ್ದಾರೆ ಎಲ್ಲರನ್ನೂ ಅವರು ಅರ್ಥ ಮಾಡಿಕೊಂಡು ಅವರು ಎಲ್ಲರನ್ನೂ ಚೆನ್ನಾಗಿ ಅವರಿಬ್ಬರನ್ನು ಚೆನ್ನಾಗಿ ನೋಡ್ಕೋಬೇಕು. ಅವರಿಗೆ ಕೃತಜ್ಞತೆ ಸಲ್ಲಿಸೋಕ್ಕೆ ಅಂತ ಒಂದು ದಿನ ಆಗಲ್ಲ, ಪ್ರತಿನಿತ್ಯನೂ ಅವ್ರನ್ನ ಅರ್ಥ ಮಾಡಿಕೊಂಡು ನೋಡಿಕೊಂಡ್ರೆ ಅದನ್ನೇ ಒಂದು ರೀತಿ ಕೃತಜ್ಞತೆ ಸಲ್ಲಿಸ್ಬೋದು ಅಂತ ಹೇಳ್ಬೋದು. ಐ ಸ್ಪೆಷಲಿ ವಿಶ್ ಮಾಡ್ಬೇಕಂತಿದ್ದೀನಿ ನಮ್ಮ ಅಮ್ಮಂಗೆ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸುಪ್ರಿಯಾ ಅಂತ. ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣದ ಶುಭಾಶಯಗಳು. ಅಮ್ಮ ಅಂತಂದರೆ ಮೊದಲನೇ ಗುರು ಅಂತ ಹೇಳ್ತಾರೆ. ನಮಗೆ ಕೈ ಹಿಡಿದು ಬರೆಯೋದನ್ನು ಹೇಳ್ಕೊಡೋದು ಅವರೇನೆ. ತಮ್ಮ ಎಲ್ಲ ಸುಖ ದುಃಖಗಳನ್ನ ಮರೆತು ಮಕ್ಕಳನ್ನ ಸಾಕೋದ್ರಲ್ಲೇ ಮುಳುಗೋಗ್ತಾರೆ. ಹಿರಿಯರಿಗೆ ಗೌರವ ಕೊಡೋದಾಗಲಿ, ದೇವ್ರ ಬಗ್ಗೆ ನಂಬಿಕೆ ಇಡೋದಾಗಲಿ, ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸ್ತಾರೆ. ಅವ್ರು ಯಾವುದೇ ನಿರೀಕ್ಷೆನ ಇಟ್ಕೊಳ್ಳಲ್ಲ ಮಕ್ಕಳಿಂದ. ಆ ರೀತಿ ಸಾಕ್ತಾರೆ. ಮಕ್ಕಳನ್ನ ಸಾಕೋದ್ರಲ್ಲೇ ಮುಳುಗೋಗ್ತಾರೆ ಆ್ಯಕ್ಚುಲಿ. ಬಟ್ ಒಂದೇ ಒಂದು ಕಿವಿ ಮಾತು ಎಲ್ಲ ತಾಯಂದ್ರಿಗೂ, ಇದ್ರ ಮಧ್ಯ ಅವ್ರ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಕಾಳಜಿ ವಹಿಸ್ಬೇಕು. ಇದು ಒಂದೇನೆ ಹೇಳೋದು ನಾನು. ಬರೀ ಮಕ್ಕಳನ್ನ ಸಾಕೋದ್ರಲ್ಲೇ ಎಷ್ಟು ಮುಳುಗೋಗ್ತಾರೆ ಅಂದರೆ ಅವರು ಆರೋಗ್ಯದ ಬಗ್ಗೆ ಆಗಲಿ ಅವ್ರಿಗೆ ತಾವು ಟೈಮೇ ಕೊಟ್ಕೊಳ್ಳಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆ ಗಮನ ಹರಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಹ್ಯಾಪಿ ಮದರ್ಸ್ ಡೇ ಅಮ್ಮ. ಐ ಲವ್ ಯು. ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಕೇರ್ ತಗೊತೀರಾ. ದಿನ ಓದಿಸೋದು, ಅಡುಗೆ ಮಾಡೋದು ಎಲ್ಲ ಮಾಡ್ತೀರಾ. ಎಲ್ಲ ನಿಮ್ಮ ಆರೋಗ್ಯ ಬದಲು ನಮ್ಮ ಆರೋಗ್ಯನ ಫಸ್ಟ್ ನೋಡ್ಕೊಂಡು ಆಮೇಲೆ ನಿಮ್ಮ ನೋಡ್ಕೊತೀರಾ. ದಿನ ಫಸ್ಟ್ ನಮಗೆಲ್ಲ ಊಟ ಮಾಡಿಸಿ ಆಮೇಲೆ ನೀವು ಊಟ ಮಾಡಿಸ್ತೀರಾ. ಥ್ಯಾಂಕ್ ಯು. ಲವ್ ಯು ಅಮ್ಮ. ಹ್ಯಾಪಿ ಮದರ್ಸ್ ಡೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.